ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಯೂಟ್ಯೂಬ್ ಚಾನಲ್ನ ಇದು ಮೊದಲ ವೀಡಿಯೋ. ನಾನು ಬಂದುಬಿಟ್ಟು ಬೈಲಿಂಗ್ವಲಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷಲ್ಲಿ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಸೊ ಆ ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಡ್ತಾ ಹೋಗ್ತೀನಿ ಮುಂದೆ. ಸೊ ಇದು ಬೈಲಿಂಗ್ವಲ್ ಆಗಿ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ UPSC ಮತ್ತು KPSC ಎಕ್ಸಾಮ್ಗೂ ಎರಡಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಬೈಲಿಂಗ್ವಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ನಾವು ಫಸ್ಟ್ ಚಾಪ್ಟ್ರನ್ನ ಕಲಿತಾ ಹೋಗ್ತಾ ಇದ್ದೀವಿ, ಓಕೆನಾ. ಸೊ ಫಸ್ಟ್ ಚಾಪ್ಟರ್ ಏನಪ್ಪ ಅಂತಂತಂದರೆ ನಂಬರ್ ಸಿಸ್ಟಮ್. ಫಸ್ಟ್ ನಂಬರ್ಸ್ ಅಂದ್ರೇನು, ಕ್ಯಾಟಗರಿ ಆಫ್ ನಂಬರ್ಸ್ ಯಾವ ಥರ ಇರುತ್ತೆ ಏನು ಅಂತ ಗೊತ್ತಾಗಬೇಕು. ಸೊ ಫಸ್ಟ್ ನಂಬರ್ ಸಿಸ್ಟಮ್ ಕಲಿತಾ ಹೋಗೋಣ, ಓಕೆ. ಸೊ ಅದರಲ್ಲಿ ನ್ಯಾಚುರಲ್ ನಂಬರ್ಸ್. ಏನು ನ್ಯಾಚುರಲ್ ನಂಬರ್ಸ್ ಅಂದರೆ ಏನಪ್ಪ? ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾರ್ಮಲಾಗಿ ನಾನು ನಿಮಗೆ ಏನಾದರೂ ಒಂದು ಅಮೌಂಟನ್ನು ಕೊಟ್ಬಿಟ್ಟು ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ನಿಮ್ಮ ಕೈಗೆ, ಅದನ್ನು ಕೌಂಟ್ ಮಾಡಿ ಅಂತಂದರೆ ಎಲ್ಲಿಂದ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಈಗ ನ್ಯಾಚುರಲ್ಲಾಗಿ ಎಲ್ಲಿಂದ ಕೌಂಟ್ ಸ್ಟಾರ್ಟ್ ಆಗುತ್ತೆ? ಸೊ ಸ್ವಾಭಾವಿಕವಾಗಿ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಎಣಿಸೋದಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? 1 ಅಂತ ಸ್ಟಾರ್ಟ್, 1 2 3 4 5 ಈ ಥರ ಸ್ಟಾರ್ಟ್ ಮಾಡ್ತೀರಲ್ವ. ಸೊ ದಿಸ್ ಈಸ್ ನ್ಯಾಚುರಲ್ ನಂಬರ್ಸ್. ದಟ್ ಮೀನ್ಸ್ ನ್ಯಾಚುರಲ್ ಆಗಿ ನೀವು ಕೌಂಟಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರೋ ಅದನ್ನು ನ್ಯಾಚುರಲ್ ನಂಬರ್ಸ್ ಅಂತೀವಿ. ನ್ಯಾಚುರಲ್ ನಂಬರ್ಸಲ್ಲಿ ಸ್ಮಾಲೆಸ್ಟ್ ನಂಬರ್ ಏನಾಗಿರುತ್ತೆ ಅಂದರೆ 1 ಆಗಿರುತ್ತೆ, ಓಕೆನಾ. 1ರಿಂದ ಸ್ಟಾರ್ಟ್ ಆಗುತ್ತೆ. 1 2 3 4 5 6 7 8 ಹಾಗೆ ಇನ್ಫಿನಿಟಿವರೆಗೂ ಇರುತ್ತೆ. ಸೊ ನ್ಯಾಚುರಲ್ ನಂಬರ್ಸ್ ಅಂದಾಗ ಏನು ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೋಬೇಕು? ನ್ಯಾಚುರಲ್ ನಂಬರ್ಸ್ ಅಂತ ಒಂದು ಕ್ವಶನಲ್ಲಿ ಕೊಟ್ಟರು ಅಂದರೆ ಎಂಥ ಕೀ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಪಾಸಿಟಿವ್. ಅಂದರೆ ಇಲ್ಲಿ ಬರೆದಿರೋ ಎಲ್ಲ ನಂಬರ್ಸ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ನೆಗೆಟಿವ್ ನಂಬರ್ಸ್ ಬರಲ್ಲ ನ್ಯಾಚುರಲ್ ನಂಬರ್ಸಲ್ಲಿ, ಓಕೆ. ಆಮೇಲೆ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಏನಾಗಿರುತ್ತಪ್ಪ ಅಂದರೆ 1 ಆಗಿರುತ್ತೆ. ಇಲ್ಲಿ ನೋಡಿ, ಸ್ಟಾರ್ಟ್ ಆಗಿರೋದೇ 1ರಿಂದ ಅಂದರೆ ಸ್ಮಾಲೆಸ್ಟ್ ಅದೇ ಆಗಿರುತ್ತೆ, ಹೌದಾ ಇಲ್ಲ? ಆಮೇಲೆ ನ್ಯಾಚುರಲ್ ನಂಬರ್ಸಲ್ಲಿ ಫ್ರ್ಯಾಕ್ಷನ್ ಪಾರ್ಟ್ ಇರಲ್ಲ. ಏನಪ್ಪ ಫ್ರ್ಯಾಕ್ಷನ್ ಪಾರ್ಟ್ ಅಂತಂದರೆ ಏನು? ಫ್ರ್ಯಾಕ್ಷನ್ ಪಾರ್ಟ್ ಅಂತಂತಂದರೆ ಈಗ 2.5 ಅನ್ನೋದು ಕೂಡ ಒಂದು ನಂಬರ್, ಹೌದಾ ಇಲ್ಲ? ಒಂದು ನಂಬರು. ಹಂಗೆ 3.5 ಅನ್ನೋದು ಕೂಡ ಒಂದು ನಂಬರು, 6.4 ಅನ್ನೋದು ಕೂಡ ಒಂದು ನಂಬರು. ಬಟ್ ಇವ್ಯಾವ ನ್ಯಾಚುರಲ್ ನಂಬರ್ ಅಲ್ಲ. ಯಾಕೆ ಅಂತಂತಂದರೆ ನ್ಯಾಚುರಲ್ ನಂಬರ್ ಫಿಕ್ಸ್ಡು, ಫ್ರ್ಯಾಕ್ಷನ್ ಪಾರ್ಟ್ ಇರಲ್ಲ. ಪಾಯಿಂಟ್ ಆದಮೇಲೆ ಯಾವುದು ವ್ಯಾಲ್ಯೂ ಬರಲ್ಲ. ಒಂದು ವೇಳೆ ಇದೆ ಅಂತಂದ್ರೆ ಕೂಡ ಈಗ 2.00 ಅಂದರೆ ಇದನ್ನು ನ್ಯಾಚುರಲ್ ನಂಬರ್ ಅಂತ ಹೇಳ್ಬೋದು, ಯಾಕಂದರೆ 00ಗೆ ಬೆಲೆ ಇರಲ್ಲ ಈ ಕಡೆ ಪಾಯಿಂಟ್ ಆದಮೇಲೆ, ಓಕೆನಾ. ಸೊ 2.1 ಅಂತಂದರೆ ನ್ಯಾಚುರಲ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 0.1 ಬರೋದೇ ಇಲ್ಲ ನ್ಯಾಚುರಲ್ ನಂಬರಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಈ 3 ಪಾಯಿಂಟ್ಸ್ ಏನಾಗಿರುತ್ತೆ ಅಂದರೆ ಭಾಳ ಇಂಪಾರ್ಟೆಂಟ್. ನ್ಯಾಚುರಲ್ ನಂಬರ್ಸ್ ಅಂತ ಬಂದಾಗ ಈ 3 ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಓಕೆ. ನೆಕ್ಸ್ಟು ಹೋಲ್ ನಂಬರ್ಸ್. ನಾರ್ಮಲ್ ಆಗಿ ಹೋಲ್ ನಂಬರ್ಸ್ ಅಂತ ಕರಿತೀವಿ, ಹೌದಾ ಇಲ್ಲ? ಹೋಲ್ ನಂಬರ್ಸ್ ಅಂದರೆ ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಹೋಲ್ ನಂಬರ್ಸ್ ಅಂದರೆ ಎಲ್ಲಿಂದ ನೆನ್ಪಿಟ್ಕೊಳ್ಳೋದು ಯಾವುವು ಅಂತ. W ತೆಗೆದುಬಿಟ್ರೆ HO ಎಲ್ಲಿ ಬರುತ್ತೆ? ಹೋಲ್ ಯಾವ ಶೇಪಲ್ಲಿ ಇರುತ್ತೆ? ನಾರ್ಮಲಾಗಿ 0 ಶೇಪಲ್ಲಿ ಇರುತ್ತೆ, ಹೌದಾ ಇಲ್ಲ? ಅಂದರೆ ಒಂದು ಬಾವಿ ಆಗಿರ್ಬೋದು, ಅದು ಹೋಲಾಕ್ ಇದಿರುತ್ತೆ. ಸೊ 0 ಶೇಪಲ್ಲಿ ಇರುತ್ತೆ, ಈ ಥರ ಇರುತ್ತೆ ಶೇಪು, ಏನಾದರೂ ಇರ್ಬೋದು. ಸೊ ಹೋಲ್ ನಂಬರ್ಸು 0ಇಂದ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಉಳಿದಿರೋದೆಲ್ಲ ನ್ಯಾಚುರಲ್ ನಂಬರ್ಸ್. ಮತ್ತು 1 2 3 4 5 6. ಸೊ ಹೋಲ್ ನಂಬರ್ಸ್ ನಾವು ಏನಂತ ಹೇಳ್ಬೋದು ಅಂತಂದರೆ ನ್ಯಾಚುರಲ್ ನಂಬರ್ಸ್, ಓಕೆ, ಪ್ಲಸ್ 0 ಸೇರಿಸಿದ್ರೆ ಹೋಲ್ ನಂಬರ್ಸ್ ಆಗುತ್ತೆ, ಈಕ್ವಲ್ ಟು ಹೋಲ್ ನಂಬರ್ಸ್ ಅಂತಲೂ ಹೇಳ್ಬೋದು ನಾವು, ಓಕೆ. ಪಾಯಿಂಟ್ಸ್ ಟು ರಿಮೆಂಬರ್. ಏನು ಪಾಯಿಂಟ್ಸ್ನ? ಈ ಹೋಲ್ ನಂಬರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು? 0 ಆಗಿರುತ್ತೆ, ಓಕೆನಾ. ಅದೇ ಥರ ಇಲ್ಲಿ ಕೂಡ ಏನು ಅಂತಂತಂದರೆ ನಿಮಗೆ ಎಲ್ಲ ನಂಬರ್ಸು ಪಾಸಿಟಿವ್ ಆಗಿರ್ತವೆ. ಇಲ್ಲಿ ನೆಗೆಟಿವ್ ನಂಬರ್ ಬರಲ್ಲ. ಈಗ ಹೋಲ್ ನಂಬರ್ಸ್ ಅಂತ ಕ್ವಶನಲ್ಲಿ ಬಂದಾಗ ನೀವು ನೆಗೆಟಿವ್ ನಂಬರ್ ತೊಗೊಂಡು ಚೆಕ್ ಮಾಡಬಾರ್ದು, ಓಕೆನಾ. ಬರೀ 0 1 2 3 4 ಈ ಥರ ಫಿಕ್ಸ್ಡ್ ನಂಬರ್ಸ್ನ ತೊಗೊಂಡು ಮಾಡ್ಕೋಬೇಕು. ಪಾಸಿಟಿವ್ ನಂಬರ್ಸ್ನ ತೊಗೊಂಡ್ಬಿಟ್ಟು ಅಲ್ಲಿ ಕ್ಯಾಲ್ಕುಲೇಷನ್ನ ಮಾಡಬೇಕು. ಹೋಲ್ ನಂಬರ್ಸ್ ಡು ನಾಟ್ ಕಂಟೈನ್ ಎನಿ ಫ್ರ್ಯಾಕ್ಷನ್. ಅಗೈನ್ ಹೋಲ್ ನಂಬರ್ಸಲ್ಲೂ ಯಾವುದೇ ರೀತಿಯಾದ ಫ್ರ್ಯಾಕ್ಷನ್ ಇರಲ್ಲ. 3.5 ಅಂತ ತೊಗೊಳ್ಳೋ ಆಗಿಲ್ಲ. ಹೋಲ್ ನಂಬರ್ಸ್ ಅಂದರೆ 4.8 ಅಂತ ತೊಗೊಳ್ಳೋ ಆಗಿಲ್ಲ, 6.3 ಅಂತ ತೊಗೊಳ್ಳೋ ಆಗಿಲ್ಲ, 7.2 ಅಂತಲೂ ತೊಗೊಳ್ಳೋ ಆಗಿಲ್ಲ, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಟು ಇಂಟೀಜರ್ಸಲ್ಲಿ 0, ಓಕೆ. ಅದಾದಮೇಲೆ ರೈಟ್ ಸೈಡಲ್ಲಿ ಎಲ್ಲ ಪಾಸಿಟಿವ್ ನಂಬರ್ಸ್, ಲೆಫ್ಟ್ ಸೈಡಲ್ಲಿ ಎಲ್ಲ ನೆಗೆಟಿವ್ ನಂಬರ್ಸ್. ಎಲ್ಲಿವರೆಗೂ ಅಂದರೆ ಇಟ್ ವಿಲ್ ಕಂಟಿನ್ಯೂ ಅಪ್ ಟು ಇನ್ಫಿನಿಟಿವರೆಗೂ, ಓಕೆನಾ. ಸೊ ನಮಗೆ ಈಗ
ಒಂದು ಗೊತ್ತಾಯಿತು, ಓಲ್ ನಂಬರ್ಸಲ್ಲಿ ಮತ್ತು ನ್ಯಾಚುರಲ್ ನಂಬರ್ಸಲ್ಲಿ ಬರೀ ಪಾಸಿಟಿವ್ ನಂಬರ್ಸ್ ಇದ್ವು. ಸೊ ಇಲ್ಲಿ ನಾನು ಸೀರೀಸಲ್ಲಿ ನೆಗೆಟಿವ್ ನಂಬರ್ಸ್ ಕೊಟ್ಟಿದ್ದೀನಿ ಅಂದರೆ ಇಂಟೀಜರ್ಸಲ್ಲಿ ಏನಿದೆ, ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದೆ, ಹೌದಾ ಇಲ್ಲ? ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದೆ, ಓಕೆನಾ? ಸೊ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಜೀರೋನ ನಾವು ನೆಗೆಟಿವ್ ಕಡೆನೂ ಹಾಕೋಕ್ಕಾಗಲ್ಲ, ಪಾಸಿಟಿವ್ ಕಡೆನೂ ಹಾಕೋಕ್ಕಾಗಲ್ಲ. ಸೊ ಅದನ್ನು ನ್ಯೂಟ್ರಲ್ ಅಂತ ಕರಿತೀವಿ. ಸೊ ಅದಕ್ಕೆ ಅದು ಪಾಸಿಟಿವ್ನೂ ಅಲ್ಲ, ನೆಗೆಟಿವ್ನೂ ಅಲ್ಲ. ಜೀರೋ ಅನ್ನೋದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಕೇಳಿದ್ರೆ ನ್ಯೂಟ್ರಲ್ ಅಂತ ಹೇಳಬೇಕು, ಓಕೆನಾ? ಸೊ ಜೀರೋ ಈಸ್ ಎ ನ್ಯೂಟ್ರಲ್ ನಂಬರ್. ನೆಕ್ಸ್ಟ್ ಇಂಟೀಜರಲ್ಲೂ ಅಷ್ಟೇ ನಿಮ್ಗೆ ಯಾವುದೇ ಫ್ರ್ಯಾಕ್ಷನ್ ಪಾರ್ಟ್ ಇರಲ್ಲ. ಈಗ ಇಂಟೀಜರ್ ಅಂತ ಎಲ್ಲಾದರೂ ಕ್ವಶನಲ್ಲಿ ಕೇಳಿದ್ರೆ ನೀವೇನೇನು ಅಪ್ಲೈ ಮಾಡ್ಬೋದು ಅಂದರೆ ಮೈನಸ್ ನಂಬರ್ಸ್ನ ಕೊಡ್ಬೋದು, 5 ಅಂತ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು x+5, ಎಕ್ಸ್ ಆ್ಯಂಡ್ ವೈ ಆರ್ ಇಂಟೀಜರ್ಸ್ ಅಂತ ಹೇಳಿದ್ರು ಅಂದ್ಕೊಳ್ಳಿ. ಇಲ್ಲಿ ನೀವು ಎಕ್ಸಿಗೆ ವೈಗೆ ಏನೇನು ತೊಗೋಬೋದು ಬೆಲೆಗಳನ್ನ ಅಂತಂತಂದರೆ 5 + 4 -5 + 10 ಈ ಥರ ಏನಾದರೂ ತೊಗೊಳ್ಳಿ ನೀವು, ಪಾಸಿಟಿವ್ ನೆಗೆಟಿವ್ ನಡೆಯುತ್ತೆ. ಬಟ್ 2.5 + 6.5 ಅಂತ ತೊಗೊಳಕ್ಕೆ ಬರಲ್ಲ ಇಂಟೀಜರ್ ಅಂದರೆ, ಓಕೆನಾ? ಫ್ರ್ಯಾಕ್ಷನ್ ಇರಲ್ಲ, ಪಾಯಿಂಟಲ್ಲಿ ಬರೋದೇ ಇಲ್ಲ ನಂಬರ್ ಇಂಟೀಜರ್ಸ್, ಓಕೆ? ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕು, ಈ 3 ಪಾಯಿಂಟ್ಸು ನೆನಪಾಗುತ್ತೆ, ಓಕೆ? ಇಂಟೀಜರ್ಸ್ ಅಂತ ಕೊಟ್ಟಾಗ ಈ 3 ಪಾಯಿಂಟ್ನ ನೆನ್ಪಿಟ್ಕೊಂಡೆ ನೀವು ಕ್ಯಾಲ್ಕುಲೇಷನ್ಸ್ನ ಮಾಡಬೇಕು. ನೆಕ್ಸ್ಟ್ ಈವೆನ್ ನಂಬರ್ಸು ನಿಮಗೆ ಗೊತ್ತಿದೆ. ಈವೆನ್ ನಂಬರ್ಸ್ ಅಂತಂದರೆ 2, 4, 6, 8, 10, ಓಕೆನಾ? ಜೀರೋ ಈವೆನ್ನು ಅಲ್ಲ, ಆಡು ಅಲ್ಲ, ನೆನ್ಪಿಟ್ಕೊಳ್ಳಿ. ಜೀರೋ ಅಂತ ಹೇಳ್ಬಿಡ್ತಾರೆ, ಜೀರೋ ಈವೆನ್ ನಂಬರು ಅಲ್ಲ, ಆಡ್ ನಂಬರು ಅಲ್ಲ, ಓಕೆ? ಇದರಲ್ಲಿ ಒಂದು ಪಾಯಿಂಟ್ ಏನು ನೆನ್ಪಿಟ್ಕೋಬೇಕಂದ್ರೆ, ಈವೆನ್ ನಂಬರ್ ನಾವು ಕಂಡುಹಿಡಿಯಬೇಕು ಅಂತಂದರೆ ಬಿಡಿ ಸ್ಥಾನದಲ್ಲಿ, ಬಿಡಿ ಸ್ಥಾನ ಅಂದರೆ ಗೊತ್ತಲ್ವ? ಈಗ 10 ಇದೆ, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಓಕೆನಾ? ಈಗ 250 ಇದೆ ಅಂತಂದರೆ ಯೂನಿಟ್ ಪ್ಲೇಸ್, 10th ಪ್ಲೇಸ್ ಆ್ಯಂಡ್ 100th ಪ್ಲೇಸ್. ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ. ಈ ಬಿಡಿ ಸ್ಥಾನದಲ್ಲಿ 0, 2, 0, 2, 4, 6, 8 ಇವು ಯಾವೇ ಬಂದರೂ ಕೂಡ, ಈ ಅಂಕಿಗಳು ಯಾವೇ ಬಂದರೂ, ಓಕೆ, 6 ಇವು ಯಾವೇ ಅಂಕಿಗಳು ಬಂದರೂ ಬಿಡಿ ಸ್ಥಾನದಲ್ಲಿ ಅದು ಏನಾಗಿರುತ್ತೆ ಅಂತಂದರೆ ಈವೆನ್ ನಂಬರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 24 ಬಿಡಿ ಸ್ಥಾನದಲ್ಲಿ ಏನಿದೆ 4, ಹಾಗಾದರೆ ಇದು ಈವೆನ್ ನಂಬರ್, ಅಥವಾ ಇದನ್ನು ಕನ್ನಡದಲ್ಲಿ ಸಮ ಸಂಖ್ಯೆಗಳು ಅಂತ ಕರಿತೀವಿ, ಓಕೆ? ನೆಕ್ಸ್ಟು ಆಡ್ ನಂಬರ್ಸ್, ಬೆಸ ಸಂಖ್ಯೆಗಳು 1, 3, 5, 7, 9, 11, 13, ಓಕೆ? ಇಲ್ಲಿ ಏನು ನೆನ್ಪಿಟ್ಕೋಬೇಕು, ಬೆಸ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಏನೇನು ಬರುತ್ತೆ ಅಂತಂದರೆ ಯಾವಾಗಲೂ ಬೆಸ ಸಂಖ್ಯೆ ಅಂತ ಕಂಡುಹಿಡಿಬೇಕಂದ್ರೆ 1, 3, 5, 7, 9 ಈ ಥರ ಬರ್ತಾ ಹೋಗುತ್ತೆ, ಓಕೆನಾ? ಸೊ ಇದನ್ನು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಪ್ರೈಮ್ ನಂಬರ್, ಈ ನಂಬರ್ ಸಿಸ್ಟಮ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಗೈಸ್, ವೆರಿ 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 ಇಂಪಾರ್ಟೆಂಟ್, ಓಕೆನಾ? ಸೊ ಈ ನಂಬರ್ ಸಿಸ್ಟಮ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಏನು ಪ್ರೈಮ್ ನಂಬರ್ಸ್ ಅಂದರೆ, ಇಲ್ಲಿ ನೋಡಿ, ಪ್ರೈಮ್ ನಂಬರ್ಸ್ಗೆ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದೀನಿ, 2, 3, 5, 7, 11, 13, 17 ಅಂತ, ಓಕೆ? ಸೊ ಈಗ ಪ್ರೈಮ್ ನಂಬರ್ ಕಲಿಯೋದಕ್ಕಿಂತ ಮುಂಚೆ ನಿಮಗೆ ಫ್ಯಾಕ್ಟರ್ಸ್ ಅಂತಂದರೆ ಏನು ಅಂತ ಗೊತ್ತಿರಬೇಕು. ಏನು ಫ್ಯಾಕ್ಟರ್ಸು ಅಂತಂತಂದರೆ, ಇಲ್ಲಾಂದರೆ ಈ ಥರ ಹೇಳ್ಬೋದು, ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಇಲ್ಲ 1ರಿಂದ ಭಾಗ ಆಗ್ತಾಯಿದ್ರೆ ಆ ಸಂಖ್ಯೆನ ನಾವು ಏನಂತ ಕರಿತೀವಿ ಅಂದರೆ ಪ್ರೈಮ್ ನಂಬರ್ ಅಂತ ಕರಿತೀವಿ, ಅಥವಾ ಅವಿಭಾಜ್ಯ ಸಂಖ್ಯೆ ಅಂತಲೂ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ಲು ಈಗ 2 ತೊಗೊಳ್ಳಿ, 2 ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ, 1 ಮತ್ತು 2ರಿಂದ, ಹೌದಾ ಇಲ್ಲ? ಅಂದರೆ ಆ ಸಂಖ್ಯೆ ಅದೇ ಸಂಖ್ಯೆಯಿಂದ ಭಾಗ ಆಗ್ತಾಯಿದೆ, ಇಲ್ಲ ಅಂದರೆ 1ರಿಂದ ಭಾಗ ಆಗ್ತಾಯಿದೆ, ಅಂಥ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೈಮ್ ನಂಬರ್ ಅಂತ ಕರಿತೀವಿ. ಎ ಪ್ರೈಮ್ ನಂಬರ್ ವೆನ್ ಇಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಓನ್ಲಿ 1 ಆ್ಯಂಡ್ ಇಟ್ ಸೆಲ್ಫ್. ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು ಮತ್ತು 1ರಿಂದ ಭಾಗ ಆಗಬೇಕು ಅಷ್ಟೇ, ಮತ್ತು ಯಾವ ಬೇರೆ ಸಂಖ್ಯೆಯಿಂದನೂ ಭಾಗ ಆಗಬಾರ್ದು, ಓಕೆನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಒಂದು ಪ್ರೈಮ್ ನಂಬರ್ಗೆ 2 ಫ್ಯಾಕ್ಟರ್ಸ್ ಇರಬೇಕು, ಅಂದರೆ 2 ಸಂಖ್ಯೆಗಳು ಭಾಗ ಮಾಡೋವು ಇರಬೇಕು ಒಂದು ಸಂಖ್ಯೆನ, ಓಕೆನಾ? ಈಗ 3 ಇದೆ, 3ನ್ನ ಯಾವ್ಯಾವ ಭಾಗ ಮಾಡ್ತಾವಪ್ಪ ಅಂತಂದರೆ 1 ಮತ್ತು 3, ಹೌದಾ ಇಲ್ಲ? ಹಾಗಾದರೆ ಪ್ರೈಮ್ ನಂಬರ್ಗೆ ಒಂದು ಭಾಗ ಮಾಡೋಂಥ ಸಂಖ್ಯೆಗಳು ಎಷ್ಟಿದ್ದಾವೆ ಅಂದರೆ 2, ಓನ್ಲಿ 2 ಇದ್ದಾವೆ. ಸೊ ಇವುಗಳನ್ನ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಓಕೆನಾ? ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈಗ 4ಕ್ಕೆ ಎಷ್ಟಿದ್ದಾವೆ ಭಾಗ ಮಾಡೋ ಸಂಖ್ಯೆಗಳು, 1, 2, 4, 3 ಇದ್ದಾವೆ, ಹೌದಾ ಇಲ್ಲ? ಹಾಗಾದರೆ 4 ಅನ್ನೋದು ಪ್ರೈಮ್ ನಂಬರ್ ಅಲ್ಲ, ಅರ್ಥ ಆಗ್ತಾ ಇದೆಯಾ? ಸೊ ಯಾವಾಗಲೂ 2 ಫ್ಯಾಕ್ಟರ್ಸ್ ಇರಬೇಕು ಪ್ರೈಮ್ ನಂಬರ್ಗೆ, ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು, ಇಲ್ಲ 1ರಿಂದ ಆಗಬೇಕು. ಸೊ 2 ಈಸ್ ದ ಓನ್ಲಿ ಈವೆನ್ ನಂಬರ್ ವಿಚ್ ಇಸ್ ಪ್ರೈಮ್. ಇಲ್ಲಿ ನೋಡಿ, ಪ್ರೈಮ್ ನಂಬರ್ಸ್ ನೀವು 2ನ್ನ ಬಿಟ್ಟು ಉಳಿದಿರೋ ಯಾವುದೇ ನಂಬರ್ ತೊಗೊಳ್ಳಿ ಮುಂದೆ,
ಎಲ್ಲವೂ ಏನಾಗಿದ್ದಾವೆ ಅಂತಂತಂದರೆ ಬೆಸ ಸಂಖ್ಯೆಗಳಾಗಿದೆ, ಆಡ್ ನಂಬರ್ಸ್ ಆಗಿದೆ. ಆಡ್ ನಂಬರ್ಸ್ ಅಂದರೆ ಕಂಟಿನ್ಯೂ ಇರಬೇಕು ಅಂತಲ್ಲ, ಇವು ಆಡ್ ನಂಬರ್ಸ್ ಅಷ್ಟೇ, ಯಾವುದೇ ತೊಗೊಳ್ಳಿ. ಈಗ 3 ಅನ್ನೋದು ಆಡು, 5, 7, ಇಲ್ಲಿ 9 ಬಂದಿಲ್ಲಲ್ಲ ಸರ್, ಹಾಗಾದರೆ ಆಡ್ ನಂಬರ್ ಆ ಥರ ಎಲ್ಲ ಹೇಳ್ತಾ ಇರೋದು. ಪ್ರೈಮ್ ನಂಬರಲ್ಲಿ ಯಾವುದೇ ನಂಬರ್ ಬಂದರೂ 2ನ್ನ ಬಿಟ್ಟು ಆಡ್ ನಂಬರ್ಸ್ ಒಳಗಡೆಯಿಂದನೇ ಬಂದಿರುತ್ತೆ ಅಂತ ಹೇಳ್ತಾ ಇರೋದು ಪಾಯಿಂಟ್. ಓಕೆನಾ. ಆಮೇಲೆ ಪ್ರೈಮ್ ನಂಬರು, ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತ ಕೇಳಿದ್ರೆ 2. ಓಕೆನಾ. ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಅಂದರೆ 3. ಓನ್ಲಿ ಈವನ್ ಪ್ರೈಮ್ ನಂಬರ್ ಅಂದರೆ 2. ಇದು ಈವನ್ ನಂಬರ್ ತಾನೇ 2 ಅನ್ನೋದು. ಆಮೇಲೆ ಅದು ಪ್ರೈಮ್ ನಂಬರ್ ಕೂಡ. ಸೊ ಸ್ಮಾಲೆಸ್ಟು ಈವನ್ ಪ್ರೈಮ್ ನಂಬರು, ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್. ಓಕೆನಾ. ಒಂದು ಪ್ರೈಮ್ ನಂಬರ್ ಅಲ್ಲ. ಎ ಪ್ರೈಮ್ ನಂಬರ್ ಶುಡ್ ಹ್ಯಾವ್ 2 ಫ್ಯಾಕ್ಟರ್ಸ್, ದಟ್ ಈಸ್ 1 ಆ್ಯಂಡ್ ಇಟ್ ಸೆಲ್ಫ್. ಬೋತ್ ಫ್ಯಾಕ್ಟರ್ಸ್ ಶುಡ್ ಬಿ ಡಿಫ್ರೆಂಟ್. ಅಂದರೆ ಈಗ ಒಂದು ಯಾಕೆ ಪ್ರೈಮ್ ನಂಬರ್ ಅಲ್ಲ ಅಂದರೆ, ಒಂದರಿಂದ ಭಾಗ ಆಗ್ತದೆ ಮತ್ತು ಅದೇ ಇದರಿಂದ ಭಾಗ ಆಗ್ತದೆ. ಇವೆರಡು ಸೇಮ್ ಆಗ್ಬಿಡುತ್ತೆ ನೋಡಿ. ಪ್ರೈಮ್ ನಂಬರ್ಗೆ ಇವೆರಡು ಸೇಮ್ ಇರಬಾರ್ದು, ಬೇರೆ ಬೇರೆ ಇರಬೇಕು. ಫಾರ್ ಎಕ್ಸಾಂಪಲ್ 2ಕ್ಕೆ ತೊಗೊಳ್ಳಿ, 2 1ರಿಂದ ಭಾಗ ಆಗುತ್ತೆ, 2ರಿಂದ ಭಾಗ ಆಗುತ್ತೆ, ಇವೆರಡು ಬೇರೆ ಬೇರೆ ಆಯಿತಾ ಇಲ್ಲ. ಸೊ ಆ ಥರ ಇರಬೇಕು ಪ್ರೈಮ್ ನಂಬರ್ಗೆ. ಅದಕ್ಕೆ ಒಂದು ಪ್ರೈಮ್ ನಂಬರ್ ಅಲ್ಲ. 1 ಈಸ್ ನಾಟ್ ಎ ಪ್ರೈಮ್ ನಂಬರ್, ದೇರ್ ಫಾರ್ ದ ಲೋಯೆಸ್ಟ್ ಆಡ್ ಪ್ರೈಮ್ ನಂಬರ್. ಅಂದರೆ ಬೆಸ ಸಂಖ್ಯೆಯಲ್ಲಿ ಇರೋವಂಥ ಅತಿ ಚಿಕ್ಕ ಪ್ರೈಮ್ ನಂಬರ್ ಯಾವುದು ಅಂತಂದರೆ 3 ಆಗಿರುತ್ತೆ. ಎವ್ರಿ ಪ್ರೈಮ್ ನಂಬರ್ ಗ್ರೇಟರ್ ದೆನ್ 3 ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ 6n+1 ವೇರ್ n ಈಸ್ ಇಂಟೀಜರ್. 6n+1 ಆರ್ 6n-1. ಸೊ ಬೋತ್ ಶುಡ್ ಹ್ಯಾವ್ ಮೆನ್ಷನ್ ಇಟ್, ಬಟ್ ಹಿಯರ್ ಐ ಡಿಂಟ್ ಮೆನ್ಷನ್. ಇಲ್ಲಿ ನಾನು ಮೆನ್ಷನ್ ಮಾಡಬೇಕಿತ್ತು. ಸೊ ಯಾವುದೇ ನಂಬರ್ನ, ಈಗ ಪ್ರೈಮ್ ನಂಬರ್ನ 3ಕ್ಕಿಂತ, ಈಗ 5 ಇದೆ, 5ನ್ನು ನಾನು ಹೆಂಗೆ ಬರಿತೀನಿ ಅಂದರೆ 6n-1 ಅಂತ ಬರಿತೀನಿ. ಇಲ್ಲಿ n ಜಾಗದಲ್ಲಿ ನೀವು ಎನಿ ನ್ಯಾಚುರಲ್ ನಂಬರ್ ತೊಗೋಬೋದು. ನ್ಯಾಚುರಲ್ ನಂಬರ್ ತೊಗೋಬೇಕು. n ಅಂದರೆ ನ್ಯಾಚುರಲ್ ನಂಬರ್. ಓಕೆ. ಇಲ್ಲಿ 1 ತೊಗೊಂಡೆ ಅಂದ್ಕೊಳ್ಳಿ, 6 × 1 - 1, 6 - 1 ವಿಚ್ ಈಸ್ 5 ಬರಿಬೋದಾ ಇಲ್ಲ. ಅಂದರೆ ಯಾವುದೇ ನಂಬರ್ನ 6n+1 ಆರ್ 6n-1 ಫಾರ್ಮಲ್ಲಿ ಬರೀಬೋದು ನಾನು. ನೆಕ್ಸ್ಟು ಕಾಂಪೋಸಿಟ್ ನಂಬರ್ಸ್. ಏನು ಕಾಂಪೋಸಿಟ್ ನಂಬರ್ಸ್? ನಾನು ಫ್ಯಾಕ್ಟರ್ಸ್ ಅಂತ ಹೇಳಿದೆ. ಓಕೆನಾ. ಫ್ಯಾಕ್ಟರ್ಸ್ ಅಂದರೆ 4ನ ಎಷ್ಟು ಸಂಖ್ಯೆಗಳು ಭಾಗ ಮಾಡ್ತೇವೆ? 1, 2 ಮತ್ತು 4. ಇದನ್ನು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಫ್ಯಾಕ್ಟರ್ಸು ಎಷ್ಟು ಫ್ಯಾಕ್ಟರ್ಸ್ ಇದ್ದಾವೆ? ಹಾಗಾದರೆ 4ಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಇದ್ದಾವೆ? 3 ಫ್ಯಾಕ್ಟರ್ ಇದ್ದಾವೆ. ಯಾವ್ಯಾವು ಅಂದರೆ 1, 2 ಮತ್ತು 4. ಸೊ ಇವು 3 ಫ್ಯಾಕ್ಟರ್ಸ್ ಇದ್ದಾವೆ, ಹೌದಾ ಇಲ್ಲ? ಒಂದು ಸಂಖ್ಯೆಗೆ ಫ್ಯಾಕ್ಟರ್ಸು 3 ಇದ್ದರೆ ಅಥವಾ 2ಕ್ಕಿಂತ ಜಾಸ್ತಿ ಇದ್ದರೆ ಆ ನಂಬರ್ಸ್ನ ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ. ಅಥವಾ ಪ್ರೈಮ್ ನಂಬರ್ಸ್ನೆಲ್ಲ ಬಿಟ್ಟು, ಓಕೆನಾ, ಪ್ರೈಮ್ ನಂಬರ್ಸ್ನೆಲ್ಲ ಬಿಟ್ಟು, 1ನ್ನು ಬಿಟ್ಟು ಉಳಿದಿರೋವೆಲ್ಲ ಏನಾಗಿರ್ತವೆ ಅಂತಂದರೆ ಕಾಂಪೋಸಿಟ್ ನಂಬರ್ಸ್ ಆಗಿರ್ತವೆ. ನಾನ್ ಪ್ರೈಮ್ ನಂಬರ್ಸ್ ದೇ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ 1 ಫ್ಯಾಕ್ಟರ್ ಅಪಾರ್ಟ್ ಫ್ರಮ್ 1 ಆ್ಯಂಡ್ ಇಟ್ ಸೆಲ್ಫ್. ಅಂದರೆ ಅದೇ ಸಂಖ್ಯೆಯನ್ನು ಬಿಟ್ಟು ಮತ್ತು 1ನ್ನು ಬಿಟ್ಟು ಬೇರೆ ಇರಬೇಕು. ಫಾರ್ ಎಕ್ಸಾಂಪಲ್ 4ಕ್ಕೆ ಅದೇ ಸಂಖ್ಯೆನ ಬಿಟ್ಬಿಡ್ರಿ, 1ನ್ನು ಬಿಟ್ಬಿಡ್ರಿ, 1 ಎಕ್ಸ್ಟ್ರಾ ಇದೆಯೇ ಅಲ್ವಾ, 1 ಆದರೂ ಇದೆಯೇ ಅಲ್ವಾ ಎಕ್ಸ್ಟ್ರಾ. ಸೊ ಈ ಥರ ಇದ್ದರೆ ಇದನ್ನು ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. 1 ಈಸ್ ನೈದರ್ ಪ್ರೈಮ್ ನಂಬರ್. 1 ಅನ್ನೋದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರು ಅಲ್ಲ. ಯಾಕಂದರೆ 1 ಎಕ್ಸ್ಟ್ರಾ ಇಲ್ಲಿ ಯಾವುದೂ ಇಲ್ಲ. ಓಕೆನಾ. ಕಾಂಪೋಸಿಟ್ ನಂಬರ್ ಯಾವ? ಅಟ್ಲೀಸ್ಟ್ 3 ಫ್ಯಾಕ್ಟರ್ಸ್. ಅಂದರೆ ಅದೇ ಹೇಳಿದ್ನಲ್ಲ, 3 ಫ್ಯಾಕ್ಟರ್ ಇರಬೇಕು. ಈಗ 6ಕ್ಕೆ ತೊಗೊಂಡ್ರೆ 1, 2, 3 ಆ್ಯಂಡ್ 6. ಸೊ ಹಾಗಾದರೆ ಎಷ್ಟು ಫ್ಯಾಕ್ಟರ್ಸ್ ಇದ್ದಾವೆ? 6ಕ್ಕೆ 4 ಇದ್ದಾವೆ ಫ್ಯಾಕ್ಟರ್ಸ್. ಅಂದರೆ 4 ಸಂಖ್ಯೆಗಳಿಂದ ಭಾಗ ಆಗುತ್ತೆ ಅಂತ ಅರ್ಥ. ಫ್ಯಾಕ್ಟರ್ಸ್ ಅಂದರೆ ಎಷ್ಟು ಸಂಖ್ಯೆಗಳಿಂದ ಭಾಗ ಆಗುತ್ತಲ್ಲ ಅದನ್ನು ನಾವು ಅವುಗಳನ್ನು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟು ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಂತಂದರೆ P/Q ಅಲ್ಲಿ ಬರೆಯೋದು. ನಾವು ಇಲ್ಲಿವರೆಗೂ ನಂಬರ್ ಸಿಸ್ಟಮ್ ನೋಡಿದ್ದೀವಿ, ಫ್ರ್ಯಾಕ್ಷನ್ ಬಂದೇ ಇಲ್ಲ ನಮಗೆ. ಅಂದರೆ 3.5 ಹಂಗಾದರೆ ಯಾವ ನಂಬರಲ್ಲಿ ಬರುತ್ತೆ, ಯಾವ ನಂಬರ್ ಸಿಸ್ಟಮಲ್ಲಿ ಬರುತ್ತೆ, 6.4 ಯಾವ ಥರ ಬರುತ್ತೆ, 2.44 ಯಾವ ಥರ ಬರುತ್ತೆ, ಇದನ್ನು ನಾವೆಲ್ಲೂ ಇಲ್ಲಿವರೆಗೂ ಡಿಸ್ಕಷನ್ನೇ ಮಾಡಿಲ್ಲ. ಅವು ಎಲ್ಲಿ ಬರುತ್ತೆ ಅಂದರೆ ರ್ಯಾಷನಲ್ ನಂಬರ್ಸಲ್ಲಿ ಬರುತ್ತೆ. P/Q ಅಲ್ಲಿ ಬರೀಬೇಕು. ಯಾವುದೇ ನಂಬರ್ ಬರೆದ್ರು P ಮತ್ತು Q ಅಲ್ಲಿ ಬರೀಬೇಕು. Pಗೆ Qಗೆ ನೀವು ಇಂಟೀಜರ್ಸ್ನ ತೊಗೋಬೇಕು. ನೆನ್ಪಿಟ್ಕೊಳ್ಳಿ, ಇಂಟೀಜರ್ ಅಂತಂದರೆ -6 ತೊಗೋಬೋದು, +6 ತೊಗೋಬೋದು. ಇಂಟೀಜರ್ಸ್ ಅಂದರೆ ನಾವು ಆಲ್ರೆಡಿ ಮೇಲ್ಗಡೆ ಡಿಸ್ಕಷನ್ ಮಾಡಿದ್ವಿ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ ಅಂತೆ. ಈಗ P/Q ಅಲ್ಲಿ ನಾನು -3 P ವ್ಯಾಲ್ಯೂ ತೊಗೊಂಡು ಇಲ್ಲಿ 1 ತೊಗೊಂಡ್ರೆ ಸೊ ಆನ್ಸರ್ ಏನು ಬರುತ್ತೆ? -3. ಓಕೆನಾ. ಈಗ 4/5 ಅಂತ ಕೊಟ್ಟೆ ಅಂದ್ಕೊಳ್ಳಿ. ಸೊ ಆವಾಗ ಆನ್ಸರ್ ಎಷ್ಟು ಬರುತ್ತೆ? ಈಗ 3/4. ಓಕೆ, 3/4 ಕೊಟ್ಟೆ ಅಂತಂದರೆ 0.75 ಅಂತ ಬರುತ್ತೆ, ಹೌದಾ ಇಲ್ಲ? ಸೊ ಈ ಥರ ಎಲ್ಲ ನಂಬರ್ನ P/Q ಫಾರ್ಮಲ್ಲಿ ಬರೆದ್ರೆ ಯಾವುದೇ ನಂಬರ್ನ, ಓಕೆನಾ,
ಅಂಥ ನಂಬರ್ನ ನಾವು ಏನಂತ ಕರಿತೀವಿ ಅಂದರೆ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. P/Q. ಕ್ಯೂ 0 ಆಗಬಾರ್ದು ಅಷ್ಟೇ. ಒಂದು ಕಂಡೀಷನ್ ಏನಂದರೆ ಕೆಳಗಡೆ ಇದು 0 ಆಗಬಾರ್ದು ಇದು. ಯಾಕೆ ಅಂದರೆ 0 ಆಗಿಬಿಟ್ರೆ ಇದು ಅನ್ಡಿಫೈನ್ಡ್, ಅದು ಡಿಫೈನ್ಡ್ ಇಲ್ಲ. ಓಕೆನಾ, ಅದು ಅನ್ಡಿಫೈನ್ಡ್ ಆಗಿರುತ್ತೆ. ಓಕೆನಾ. ರ್ಯಾಷನಲ್ ನಂಬರ್ಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಯಾಕೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಹೇಳಿ? ಪಿಗೆ ಮತ್ತು P ಆ್ಯಂಡ್ Qಗೆ ನಾವು ಏನು ತೊಗೋತೀವಿ ಅಂತಂದರೆ ಇಂಟೀಜರ್ಸ್ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ, ಹೌದಾ ಇಲ್ಲ? ಇಂಟೀಜರ್ಸ್ನ ಕೊಡ್ತಾ ಇದ್ದೀವಿ ಅಂತಂದರೆ ಇಂಟೀಜರ್ಸಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ರ್ಯಾಷನಲ್ ನಂಬರ್ಸ್ ಕಂಟೈನ್ ಫ್ರ್ಯಾಕ್ಷನ್ ನಂಬರ್. ಓಕೆ, ರ್ಯಾಷನಲ್ ನಂಬರ್ಸಲ್ಲಿ ಫ್ರ್ಯಾಕ್ಷನ್ ಇರುತ್ತೆ. ಈಗ 2.5 ಓಕೆನಾ ಬರೀಬೇಕು ಅಂತಂತಂದರೆ ನಾನು ಆರಾಮಾಗಿ 5/2 ಅಂತ ಒಂದು ಬರೀತೀನಿ. P ವ್ಯಾಲ್ಯೂ ಬಂದುಬಿಟ್ಟು ಇದು, Q ವ್ಯಾಲ್ಯೂ ಬಂದುಬಿಟ್ಟು ಇದು, ಆವಾಗ 2.5 ಆಯ್ತಲ್ಲ. ಓಕೆನಾ. ಸೊ ಹಿಂಗೆ ನಾವು ಯಾವ ಥರ ಬೇಕೋ ಆ ಥರ ಫ್ರ್ಯಾಕ್ಷನ್ನ ಇದರಲ್ಲಿ ತೊಗೊಂಬರ್ಬೋದು. ಆಮೇಲೆ ಇರ್ರ್ಯಾಷನಲ್ ನಂಬರ್ಸ್ ಅಂತಂದರೆ ಏನು ಎಕ್ಸಾಕ್ಟಾಗಿ? ಇರ್ರ್ಯಾಷನಲ್ ನಂಬರ್ಸ್ ಅಂತಂದರೆ P/Q ಫಾರ್ಮಲ್ಲಿ ಯಾವ ನಂಬರ್ನ ಬರೆಯೋಕ್ಕಾಗಲ್ವೋ, P/Q ಥರ ಯಾವ ನಂಬರ್ನ ಬರೆಯೋಕ್ಕಾಗಲ್ವೋ ಅದನ್ನು ನಾವು ಇರ್ರ್ಯಾಷನಲ್ ಅಂತೀವಿ. ಫಾರ್ ಎಕ್ಸಾಂಪಲ್ ಈ ನಂಬರ್ಸ್. ಓಕೆನಾ. ಸೊ √2, √3 ಇದನ್ನು P/Q ಅಲ್ಲಿ ಬರೆಯೋಕ್ಕೆ ಬರೋಲ್ಲ, P ಮತ್ತು Q ಫಾರ್ಮಲ್ಲಿ ಬರೆಯೋಕ್ಕೆ ಬರೋಲ್ಲ. ಅಂಥ ನಂಬರ್ಸ್ನ ನಾವು ಏನಂತ ಕರಿತೀವಿ ಅಂದರೆ ಇರ್ರ್ಯಾಷನಲ್. ರ್ಯಾಷನಲ್ ನಂಬರ್ ಬಿಟ್ಟು ಉಳಿದಿರೋ ನಂಬರ್ಸ್ನ ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ ನಾವು, ಅಷ್ಟೇ ಸಿಂಪಲಾಗಿ ಹೇಳಬೇಕು ಅಂತಂದರೆ. ಓಕೆನಾ. ಆಮೇಲೆ ಪೈ ಅನ್ನೋದು ಕೂಡ ಒಂದು ಇರ್ರ್ಯಾಷನಲ್ ನಂಬರ್. ಇನ್ನೊಂದು ಹೇಳಬೇಕು ಅಂತಂದರೆ ಸಿಂಪಲ್ಲಾಗಿ ಈಗ 2 ಕೆಲವು ಸಂಖ್ಯೆಗಳು 6, 4, 2 ಎಂಡ್ ಆಗ್ತಾನೇ ಇರಲ್ಲ, ಹಂಗೆ ಹೋಗ್ತಾನೇ ಇರುತ್ತೆ, ಕಂಟಿನ್ಯೂಸ್ ಆಗಿ ಹೋಗ್ತಾನೇ ಇರುತ್ತೆ. ಫಾರ್ ಎಕ್ಸಾಂಪಲ್ಲು 10ನ್ನು 7ರಿಂದ ಡಿವೈಡ್ ಮಾಡಿ. 10ನ್ನು 7ರಿಂದ ಡಿವೈಡ್ ಮಾಡಿ. 7 7, 3 ಉಳಿತು. ಓಕೆನಾ. 30, 7 4 28, ಮತ್ತು 2 ಉಳಿತು, 20 ಆಗುತ್ತೆ. ಮತ್ತು 7 2 14, ಮತ್ತು 6 ಉಳಿತು. ಹಿಂಗೆ ಮಾಡ್ತಾ ಹೋದರೆ ಆ ವ್ಯಾಲ್ಯೂಗೆ ಎಂಡೇ ಸಿಗಲ್ಲ. ಸೊ ನಾನ್ ಎಂಡಿಂಗ್ ಫ್ರ್ಯಾಕ್ಷನ್ ಅಂತಲೂ ಕರಿತೀವಿ ಇದನ್ನು. ಅಂದರೆ ಎಂಡ್ ಆಗದೇ ಇರೋವಂಥದ್ದು, ಪಾಯಿಂಟ್ ಆದಮೇಲೆ ಎಂಡ್ ಆಗೋದೇ ಇಲ್ಲ, ಹಂಗೆ ಹೋಗ್ತಾನೇ ಇರುತ್ತೆ. ಸೊ ಅಂಥ ನಂಬರ್ಸ್ನ ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಇದನ್ನು ನೆನ್ಪಿಟ್ಕೋಬೇಕು ನಾವು. ಓಕೆ, ಅದಾದಮೇಲೆ ನೆಕ್ಸ್ಟು ಲಾಸ್ಟ್ ನಂಬರ್ ಸಿಸ್ಟಮು ರಿಯಲ್ ನಂಬರ್ಸ್. ಏನು ರಿಯಲ್ ನಂಬರ್ಸ್ ಅಂತಂದರೆ ಈ ಮೇಲ್ಗಡೆ ಇರೋ ಎಲ್ಲ ನಂಬರ್ಸ್ನ ಕೂಡಿಸಿದ್ರೆ, ಈ ಮೇಲ್ಗಡೆ ಇರೋ ಎಲ್ಲ ನಂಬರ್ಸ್ನ ಸೇರಿಸಿದ್ರೆ ಒಂದು ನಂಬರ್ ಸಿಸ್ಟಮ್ ಆಗುತ್ತೆ. ಆ ನಂಬರ್ ಸಿಸ್ಟಮ್ಗೆ ನಾವೇನಂತ ಕರಿತೀವಿ ಅಂದರೆ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಏನೇ ಪಾಯಿಂಟ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ, ಕ್ಲಾರಿಟಿ ಬರುತ್ತೆ. ನಿಮಗೆ ನಂಬರ್ ಸಿಸ್ಟಮ್ ಚೆನ್ನಾಗಿ ಗೊತ್ತಿದ್ದರೆ ನೆಕ್ಸ್ಟ್ ಅಪ್ಕಮಿಂಗ್ ಟಾಪಿಕ್ಸು ಕ್ಲಿಯರ್ ಪಿಕ್ಚರ್ ಬರುತ್ತೆ ನಿಮಗೆ. ಯಾವ ಥರ ಏನು ನಂಬರ್ ಅಂದರೆ ಇಂಟೀಜರ್ಸ್ ಅಂತ ಕೊಟ್ಟಾಗ ನಾನು ಏನು ವ್ಯಾಲ್ಯೂಸ್ ತೊಗೋಬೇಕು, ಸೊ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.